ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಸ್, ಇವಾಗಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ ಇದು ಯಾವ ವ್ಲಾಗ್ ಅಂತ. ಎಸ್, ಅಫ್ಕೋರ್ಸ್ ಇದು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಏನಪ್ಪ ಅಂದರೆ ಈ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ್ಯಸ್ ಯೂಶುವಲ್ ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಹೇಗೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅದೇ ಥರ ಈ ವರ್ಷ ಕೂಡ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಷ್ಟೇ. ಫ್ಯಾಮಿಲಿ ಮೆಂಬರ್ಸ್ ಮತ್ತು ನಾವು ಅಷ್ಟು ಜನ ಸೇರಿಕೊಂಡು ನನ್ನ ಮಗಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ನನ್ನ ಮಗಳ ಬರ್ತ್ಡೇ ಈ ವರ್ಷ ಸ್ಪೆಷಲ್ ಏನಪ್ಪ ಅಂದರೆ, ಈ ವರ್ಷ ನನ್ನ ಮಗಳ ಬರ್ತ್ಡೇ ನಮ್ಮ ಮನೆಯಲ್ಲಿ, ನಮ್ಮ ಸ್ವಂತ ಮನೆಯಲ್ಲಿ ಈ ವರ್ಷ ನನ್ನ ಮಗಳ ಬರ್ತ್ಡೇ ನಡೀತಾ ಇದೆ, ನಮ್ಮ ಹೊಸ ಮನೆಯಲ್ಲಿ. ಸೊ ಅದೊಂದು ಖುಷಿ. ಮತ್ತು ಲಾಸ್ಟ್ ಇಯರೇನೆ ನನ್ನ ಮಗಳ ಬರ್ತ್ಡೇ ನಮ್ಮ ಮನೇಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅವಳದು 5ನೇ ವರ್ಷದ ಬರ್ತ್ಡೇ. ಸೊ ಆಗಲಿಲ್ಲ, ಆ ಟೈಮಲ್ಲಿ ಕೆಲಸ ಇನ್ನು ಪೆಂಡಿಂಗ್ ಇದ್ದಿದ್ದರಿಂದ ಲಾಸ್ಟ್ ಇಯರ್ ಆಗಲಿಲ್ಲ. ಸೊ ಈ ವರ್ಷ ನನ್ನ ಮಗಳ ಬರ್ತ್ಡೇ ನಮ್ಮ ಸ್ವಂತ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಬೆಳಗ್ಗೆನೇ ಅವಳಿಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ಸೊ ಅದಾದಮೇಲೆ ಮಧ್ಯಾಹ್ನ ಒಂದು ಸಿಂಪಲಾಗಿ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಅದಾದಮೇಲೆ ನೈಟ್ಗೆ ಊಟ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಊಟ ಎಲ್ಲ ರೆಡಿ ಮಾಡ್ಕೊಂಡು ಅದಾದಮೇಲೆ ಅವಳಿಗೆ ಕೇಕ್ ಕಟ್ ಮಾಡ್ತಿದ್ದು. ಸೊ ಟೆರೆಸ್ ಮೇಲೆ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಬರ್ತ್ಡೇನ ಮಾಡ್ತಾಯಿದ್ದೀವಿ. ಸೊ ಇವಾಗ ಡೆಕೋರೇಷನ್ ನಡೀತಾ ಇದೆ, ಹೇಗಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ಅಲ್ಲಿ ಇದ್ದಿದ್ದೆ ಒಂದು ಗ್ರೀನು. ಹೋದ ವರ್ಷ ತುಂಬಾ ಚೆನ್ನಾಗಿ ಬಂದಿತ್ತು ದಡವ ಮನೆಯಲ್ಲಿ. ಫಸ್ಟ್ ಅದು ರೌಂಡ್ ಶೇಪ್ ಬ್ಲ್ಯಾಕ್ ಮತ್ತೆ ಪರ್ಪಲ್ ಮತ್ತೆ ಇದು. ಸೊ ಫ್ರೆಂಡ್ಸ್ ನೋಡ್ಬೋದು ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಪ್ಪ ಪ್ರಾಬ್ಲಮ್ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಅವ್ರು ಎಷ್ಟೇ ಡಿಸೈನ್ ಮಾಡಿ ಅದನ್ನು ಸ್ಟಿಕ್ ಮಾಡ್ತಾ ಇದ್ರು, ಸರಿಯಾಗಿ ಕೂರ್ತಾನೆ ಇರಲಿಲ್ಲ. ಬಟ್ ಅಟ್ ಲಾಸ್ಟ್ ಫೈನಲ್ ಆಗಿ ಹೆಂಗೋ ಸಿಂಪಲ್ ಆಗಿ ಮಾಡಿದ್ರು. ಇದು ಲಾಸ್ಟ್ ಇಯರ್ ಬರ್ತ್ಡೇ ಫೋಟೋಸ್. ಇದು ಕೂಡ ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಅದನ್ನೇ ಹೇಳ್ತಾ ಇದ್ರು, ನೀನು ಈ ಸಲ ಬಲೂನ್ಸ್ ಎಲ್ಲ ಕರೆಕ್ಟಾಗಿ ಚೆನ್ನಾಗಿರೋ ಕಲರ್ಸ್ ತಂದಿಲ್ಲ ಅಂತ. ಬಟ್ ಅವಳನ್ನ ಏನಂದರೆ ಅವಳ ಡ್ರೆಸ್ಗೆ ಮ್ಯಾಚ್ ಆಗಲಿ ಅಂತ ನಾನು ಬಲೂನ್ಸ್ನ ತಂದಿದ್ದೆ. ಚೆನ್ನಾಗಿ ಕಾಣಿಸ್ತೀಯ ತಿರ್ಗೋ. ನೀನು ಕಟ್ಟಿ ಕಟ್ಟಿ ಸ್ಟ್ಯಾಂಡ್ ತರ ಮಾಡ್ತೀರಾ ಅಂತಾನೆ ಮಾಡ್ಬೇಕು ಅಂತ ಸೀನು ಇಲ್ಲಿ ನೋಡಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತೀವಿ. ರಾಜು ತೋರಿಸು ನಿನ್ನ ಡ್ರೆಸ್. ನನ್ನ ಮಗಳ ಡ್ರೆಸ್ಸು ಈ ಥರ ಇದೆ ನೋಡಿ. ನನ್ನ ಮಗಳದ ಔಟ್ಫಿಟ್ ತೋರ್ಸು ನಿಂದು ಡ್ರೆಸ್ ಮಗಳೇ. ಎಲ್ಲ ಡೆಕೋರೇಷನ್ ಎಲ್ಲ ರೆಡಿಯಾಗಿದೆ. ಕೇಕ್ ಕಟ್ ಮಾಡಿಸೋದು ಅಂದೆ ಬಾಕಿ. ಕಣ್ಣು ಮುಚ್ಕೊಂಡು ಹೋಗ್ಬೇಕಂತ ಅವಳಿಗೆ. ಡೆಕೋರೇಷನ್ ಎಲ್ಲ ತೋರ್ಸೋಕ್ಕೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಸರ್ಪ್ರೈಸ್ ಆಗಿ. ಬಾ ನಿಧಾನ ನಿಧಾನ ಇರಿರು ನಿಧಾನ. ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲಿ ಆ ಕಡೆ ಕರ್ಕೊಂಡು ಹೋಗ. ವೆಲ್ಕಮ್ ಸರ್ಪ್ರೈಸ್. ಹ್ಯಾಪಿ ಬರ್ತ್ಡೇ ಟು ಪಂಜಲಿ. ಆನ್ ಬಿಡು ಮತ್ತೆ. ಹ್ಯಾಪಿ ಬರ್ತ್ಡೇ ಟು ಪಂಜಲಿ. ಹಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಬತ್ತಾಳೆ ಅಲ್ಲಿ ಇವ್ರಿಗೆ ಫೋಟೋ ಗಿಟ ತೆಗೆಸ್ಕೊಳ್ಳೋಣ. ನಾವೇ ಹೇಳಿದ್ದು. ಸಿದ್ದು ಬರೀ ಬಾಗ್ಲಕ್ಬಿಟ್ಟು ಏನಾರು ಇದು ಮಾಡುವ. ಅಲ್ಲಿ ಸುಪ್ರತಿ ಅಲ್ಲಿಂದ ಹಿಂದ್ಗಡೆ ಹೋಗದ ಕಾಣುತ್ತೆ. ಇದೊಂಥರ ಬೆಳಕ ಮುಂದೆ ಹೋಗೋ. ನೀನು ನಿಂತ್ಕೊಂಡು ಅದೊಂದು ಫೋಟೋ ಬಿಟ್ಬಿಡಿ. ಹೋಗೋ ಅಲ್ಲಿ ಅಕ್ಕನ ಕರೆದು ಅಕ್ಕನ ಪಕ್ಕನ ಅಂತ. ಇಬ್ರು ಲೆಜೆಂಡ್ರಿಗಳು ಹಿಂದೆ ಕಾಣಿಸ್ತಾನೆ.
ಎಲ್ಲ ಕಳ್ಸ್ಕೊಂಡ್ರಾಯ್ತದೆ. ಹ್ಯಾಪಿ ಬರ್ತ್ಡೇ ಎಲ್ರು. ಫೋಟೋ ತೆಗಿಬೋದಲ್ಲ ಮಾಡು. ಅವಳ ಮುಖನೇ ಕಾಣಿಸ್ತಾ ಇಲ್ಲ. ತಿನ್ನು ಪಪ್ಪಂಗ್ ತಿನ್ಸು. ಸ್ವಲ್ಪ ತಿನ್ಸು. ಬ್ಯಾಟ್ರಿ ಎಲ್ಲ ಸಿಗಪ್ಪಂದು. ಫೋಟೋ ತೆಗಿರೋ ಒಬ್ರು ಎಲ್ಲ ವಿಡಿಯೋನೇ ಮಾಡ್ತಾ ಇದ್ರಿ. ಸ್ಕ್ರೀನ್‌ಶಾಟ್ ಹೊಡ್ಕೊಂಡು ಸೊ ಫ್ರೆಂಡ್ಸ್ ನೋಡ್ಬೋದು ಈ ಥರ ನಾವು ಸರಳವಾಗಿ ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸು. ನನ್ನ ಮಗಳು ಫ್ರೆಂಡ್ಸ್ ಇವರೆಲ್ಲ. ಸೊ ಇವರು ನಮ್ಮ ಆಂಟಿ ಅಂಕಲು ಅವ್ರ ಮಕ್ಕಳು ಮತ್ತು ನನ್ನ ಕಸಿನು ಅವಳ ಹಸ್ಬೆಂಡು ಅವಳ ಮಗು ಹಾಗೆಯೇ ನಮ್ಮ ಸೋದರ ಮಾವ ಮತ್ತು ಅವ್ರ ಹೆಂಡತಿ ಅವ್ರ ಮಕ್ಕಳು. ಊರಿಂದ ನನ್ನ ತಂಗಿ ಮತ್ತು ತಮ್ಮ ಇಬ್ಬರು ಬಂದಿದ್ದರು. ಇಷ್ಟು ಜನ ಸೇರಿಕೊಂಡು ನಾವು ನನ್ನ ಮಗಳ ಬರ್ತ್ಡೇನ ಈ ಥರ ಮಾಡಿದ್ವಿ. ಫ್ಯಾಮಿಲಿ ಹಾಯ್ ಪ್ರಾಂಜಲಿ ಫ್ರೆಂಡ್ಸ್ ಇವರೆಲ್ಲ. ಅವಳೆ ತಿನ್ನಿಸ್ತಾಳೆ ಈಗ. ಅವಳೆ ತಿನ್ನಿಸ್ತಾಳೆ. ಆಯ್ತು ಚುಮ್ಮಿ ಇಲ್ಲಿ ಅವಳು ಮಲ್ಕೊಬಿಡ್ತಾಳ. ಹ್ಯಾಪಿ ಬರ್ತ್ಡೇ ನೋಡಲಿ. ಅವಳೆ ತಿನ್ನಿಸ್ತಾಳೆ. ಅಲ್ಲೇ ತಿನ್ನಿಸ್ತಾನೆ ನೋಡು. ಇಲ್ಲಿ ಇಲ್ಲಿ ಚಳಿ ಚಳಿ ಕಡೆ ತಿನ್ನಿಸ್ಕೊ ಚಳಿ. ಜಾಸ್ತಿ ತಿನ್ನು. ಹ್ಯಾಪಿ ಅದೇ ಕತೆ ಕೇಳಿಸ್ರ ಹತ್ರ ಇಂಕೋ. ಆಯ್ತು ಸಣ್ಣ ಬಿಡುಗನ ಕರೆಕ್ಟಾಗಿ. ಹಿಂಗ್ ಮಾಡ್ಬೇಕಾ ಹಿಂಗ್ ಮಾಡ್ಬೇಕಾ ಉಲ್ಟಾ. ಅಲ್ಲಿ ಪ್ಯಾಂಟ್ಗೆ ಅಯ್ಯೋ ಬಿದ್ದೋಯ್ತು. ಹಂಗೆ ಕೂತ್ಕೊಂಡೆ ಇಸ್ಕೊ. ಆ ಕೈಯಲ್ಲಿ ಕೊಡ್ಬೇಕು. ತಗೋ ಚಿನ್ನಮ್ಮ ಇಲ್ಲಿ. ನೋಡಿ ಈ ಪಾಪ ಕೆಲಸ ನನ್ನ ಅಂತ ನೋಡಮ್ಮ ಸ್ಮೈಲ್ ಮಾಡಿ ಆಯ್ತು. ಹಂಗೆ ಆಗ್ತಾಳೆ ಯೂಟ್ಯೂಬ್ಗೆ ಅಷ್ಟೇ. ಬರ್ತ್ಡೇ ಸೆಲೆಬ್ರೇಷನ್ ಓವರ್. ಚುಮ್ಮಿ ಇಷ್ಟ ಆಯ್ತಾ? ಖುಷಿ ಆಯ್ತಾ? ಇಲ್ಲಿ ಕುಳ್ಕಿರೋರು ಕಾಣಿಸ್ತಾನೆ ಇಲ್ಲ. ಕಸ್ತೂರಿ ಇಲ್ಲಿ ಅರ್ಶನ ಕುಂಕುಮ ತಕೊಂಡೋಗಿ ಚುಮ್ಮಿ ಅವ್ರೆ ಹಾಯ್ ಮಾಡಿ ಎಲ್ರು. ಹಾಯ್ ಮಾಡ್ಕೊಂಡ ಮಗ ಹಾಯ್ ಮಾಡು. ಪಟಾಕಿ ಯಾರ ಬೇಕು? ಎಸ್ ಫ್ರೆಂಡ್ಸ್ ನೋಡಿದ್ರಲ್ವಾ ನನ್ನ ಮಗಳ ಬರ್ತ್ಡೇ ಹೇಗೆಲ್ಲ ಮಾಡಿದ್ವಿ ಅಂತ. ಇಷ್ಟು ಸರಳವಾಗಿ ಮಾಡಿದ್ವಿ. ಸೊ ಬರ್ತ್ಡೇ ಎಲ್ಲ ಆಯಿತು. ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟದ ಟೈಮ್ ಕೂಡ ಆಯಿತು. ಎಲ್ರಿಗೂ ಕೂಡ ಇವಾಗ ಊಟ ಬಡಿಸ್ತಾ ಇದ್ದೀನಿ. ಊಟಕ್ಕೆ ಅವತ್ತು ನಾವು ನಾನ್ ವೆಜ್ ಮಾಡಿದ್ವಿ. ಸೊ ಎಲ್ರಿಗೂ ಇವಾಗ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಟೆರೆಸ್ ಮೇಲೇ ತೊಗೊಂಡೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಪ್ರತಿಯೊಂದನ್ನು ತೊಗೊಂಡೋಗ್ಬೇಕು. ಮತ್ತು ಅದು ಅಲ್ಲದೆ ಅವತ್ತು ತುಂಬ ಗಾಳಿ ಇತ್ತು. ಸೊ ಬೇಡ ಅಂತೇಳಿ ಕೆಳಗಡೆನೇ ಊಟ ಮಾಡ್ಕೊಂಡ್ವಿ. ಮತ್ತು ಮ್ಯಾಚ್ ಕೂಡ ಇತ್ತಲ್ಲ, IPL ಮ್ಯಾಚ್ ನಡೀತಾ ಇತ್ತು. ಸೊ ಹಂಗಾಗಿ ಎಲ್ಲರೂ ಮ್ಯಾಚ್ ನೋಡಿಕೊಂಡು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಕೆಳಗಡೆನೇ ಊಟ ಮಾಡಿದ್ರು. ಸೊ ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್. ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್.